ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜ್ಯೋತವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಎಲ್ರಿಗೂ ನಮಸ್ಕಾರ. ಮೊನ್ನೆ ಸರ್ಕಾರದ ಆದೇಶ ಜನಗಣತಿ ಕಾಯ್ದೆ 1948 ಜನಗಣತಿ ನಿಯಮಗಳು ಅದರ ಅಡಿಯಲ್ಲಿ ತಮ್ಮೆಲ್ಲರಿಗೂ ತಿಳಿದಿರುವಂತೆ ಈಗಾಗಲೇ ನಮ್ಮ ರಾಜ್ಯದಲ್ಲಿ ಗಣತಿ ಕಾರ್ಯವು ಪ್ರಕ್ರಿಯೆಯಲ್ಲಿದ್ದು ದಿನಾಂಕ 1/4/2026ರಿಂದ ಸೆಲ್ಫ್ ಎನ್ಯುಮರೇಷನ್ ಅಂದರೆ ಸ್ವಯಂ ಗಣತಿ ಕಾರ್ಯ ಚಾಲ್ತಿಯಲ್ಲಿರುತ್ತದೆ. ಅದರ ಮುಂದುವರೆದ ಭಾಗವಾಗಿ ನಾಳೆ ಅಂದರೆ ದಿನಾಂಕ 16/4/2026ರಿಂದ HLO ಹೌಸ್ ಲಿಸ್ಟಿಂಗ್ ಆಪರೇಷನ್ ಪ್ರಕ್ರಿಯೆ ಪ್ರಾರಂಭವಾಗಲಿದ್ದು, ಈ ಒಂದು ಪ್ರಕ್ರಿಯೆಯಲ್ಲಿ ಈಗಾಗಲೇ ನಾವು ನೇಮಕ ಮಾಡಿ ತರಬೇತಿ ನೀಡಿದಂಥ ಗಣತಿದಾರರು ಸಿಂದಗಿ ತಾಲೂಕಿನಲ್ಲಿರುವ ಪ್ರತಿಯೊಂದು ಕುಟುಂಬಗಳಿಗೂ ಪ್ರತಿಯೊಂದು ಮನೆಗಳಿಗೂ ಭೇಟಿ ನೀಡುತ್ತಾರೆ. ಈ ಭೇಟಿ ನೀಡಿದಾಗ ಅವರು ತಮ್ಮ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿಗಳಿಗೆ ಸಂಬಂಧಿಸಿದಂತೆ ಬಹಳ ಸರಳವಾದ ಒಂದು 30 ಪ್ರಶ್ನೆಗಳನ್ನು ಕೇಳ್ತಾರೆ. ಆ ಪ್ರಶ್ನೆಗೆ ಎಲ್ಲ ಸಾರ್ವಜನಿಕರು ನಿಖರವಾದ ಮತ್ತು ಸ್ಪಷ್ಟವಾದ ಉತ್ತರವನ್ನು ನೀಡಬೇಕಾಗತ್ತೆ. ಅದಾದ ನಂತರ ಇವಾಗಲೇ ಯಾರಾದರೂ ಸೆಲ್ಫ್ ಎನ್ಯುಮರೇಷನ್ 2 ಲಕ್ಷ ಇದ್ದೇವೆ ಅಂದ್ಮೇಲೆ ಇವತ್ತು ನಮ್ಗೆ 34 ಲಕ್ಷಕ್ಕೆ ನಿಲ್ಲಿಸಿದ್ದಾರೆ. ಅದರ ಇದರಲ್ಲಿ ಒಂದು ಒಳಸಂಚಿದೆ. ಬಲಗೈ ಸಂಬಂಧಿತ ಜಾತಿಗಳನ್ನು ಒಡೆದಾಕಿ 4 ಭಾಗಗಳನ್ನು ಮಾಡಿ, ಎಡಗೈ ಸಮುದಾಯದ ಜಾತಿಗಳನ್ನು ಹೆಚ್ಚು ಮಾಡಿ ನಾವು ಏದಲ್ಲಿ ಹೋಗೋರಿ ನಮ್ಗೆ ಬೀದಂತಂದರೆ ನಾವು ಮತ್ತೆ ಮುಂದಿನ ದಿನಮಾನಗಳಲ್ಲಿ ನಾವು ಯಾವುದೇ ಕಾರಣಕ್ಕೂ ಈ ರಾಜ್ಯದಲ್ಲಿ ಬಹುಸಂಖ್ಯಾತರಿದ್ದೀವಿ, ಬಲಿಯರ ಸಂಖ್ಯೆ ಹೆಚ್ಚಿದೆ ಅಂತ ನಾವು ಸಾಬೀತು ಮಾಡ್ತೀವಿ. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಏನು ನಮಗೆ ಒಳಸಂಚಿನಿಂದ ಈ ಗ್ರೂಪಿನಲ್ಲಿ ಹಾಕಿದಾರೋ ನಾವು 100ಕ್ಕೆ 100 ನಮ್ಮ ಬಲಗೈ ಸಂಬಂಧಿತ ಜಾತಿಗಳ ಒಂದು ಕೂಡಿಕರಿಸಿದಾಗ ನಮ್ಮ ಅಂಕಿ ಸಂಖ್ಯೆ 37 ಲಕ್ಷಕ್ಕೆ ಹೋಗುತ್ತೆ. ಅವಾಗ ನಾವು ಪ್ರವರ್ಗ 1 ಬರ್ತೀವಿ ಅಂತಕ್ಕಂಥ ಆ ಹೋರಾಟಕ್ಕೆ ನಾವು ಸನ್ನಿಧರಾಗಬೇಕಾಗಿದೆ. ನಾವೆಲ್ಲರೂ ಈತಿಗೆ ಬಿಡೋದಿಲ್ಲ ಈ ಹೋರಾಟ. ನಾವು ಖಾಲಿ ಬಹಳ ಮೀಸಲಾತಿ ಆಯಿತು, ನಮ್ಮ ಮಕ್ಕಳ ಭವಿಷ್ಯ ಆಯಿತು. ಅದು ಜೊತೆಯಲ್ಲಿ ನಾವು ಕರ್ನಾಟಕದಲ್ಲಿ ನಂಬರ್ 1 ಪ್ರವರ್ಗ ಹೇಗೆ ಬರ್ತೀವಿ ಆ ನಿಟ್ಟಿನಲ್ಲಿ ನಾವು ಕಾನೂನಾತ್ಮಕ ಹೋರಾಟ ಮಾಡಬೇಕಾಗಿದೆ. ನಾವು ಸರ್ಕಾರಕ್ಕೆ ಚಾಲೆಂಜ್ ಮಾಡಬೇಕಾಗಿದೆ. 4 ದಾಸ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ಸಮಾಜವನ್ನು ಒಡೆದಾಕಿ 4 ಭಾಗ ಮಾಡಿ ನಮ್ಮ ಅಂಕಿ ಸಂಖ್ಯೆ ಕುಗ್ಗಿಸಿದ್ದಾರೆ. ನಿಜವಾಗಿ ನಾವು ಕರ್ನಾಟಕ ರಾಜ್ಯದಲ್ಲಿ 37 ಲಕ್ಷಕ್ಕೆ ಮೇಲಿದ್ದೀವಿ. ನಾವು ಪ್ರವರ್ಗ 1 ಬರ್ತೀವಿ, ಹೇಗೆ ಬರ್ತೀವಿ ಆದರೂ ನಮಗೆ ವಿಶ್ವಾಸ ಇದೆ. ನಮಗೆ ಸರ್ಕಾರಕ್ಕೆ ಸಲ್ಲಿಸಿರ್ತಕ್ಕಂಥ ವರದಿಯಲ್ಲಿ ನಮ್ಗೆ ಅನ್ಯಾಗಿದೆ. ಆದರೆ ನಾವು ಕಾನೂನಾತ್ಮಕ ಹೋರಾಟದಲ್ಲಿ ನಾವೆಲ್ಲ ದಾಖಲಾತಿಗಳನ್ನು ಪಡೆದು ನಾವು ಮುಂದಿನ ದಿನಮಾನಗಳಲ್ಲಿ ಈ ನಮ್ಮ ಪ್ರವರ್ಗ 1 ಹೋಗೇ ಹೋಗ್ತಿರತಕ್ಕಂಥ ವಿಶ್ವಾಸ ನಮಗಿದೆ. ಅದಕ್ಕೆ ನಮ್ಮೆಲ್ಲ ಅರ್ಥಂದರು ಈ ಮುಂದಿನ ಹೋರಾಟಕ್ಕೆ ಸನ್ನಿಧರಾಗಬೇಕು, ಸದೃಢರಾಗಬೇಕು, ಸಿದ್ಧರಾಗಬೇಕಂತಕ್ಕಂಥ ನಾನು ತಮ್ಮೆಲ್ಲರಿಗೂ ಮನವಿ ಮಾಡುತ್ತಾ ಇವತ್ತು ಈ ಒಂದು ಪತ್ರಿಕಾಗೋಷ್ಠಿಗೆ ವೆಹಿಕಲ್ಗಳು ಉದ್ಘಾಟನೆ ಮಾಡಿದ್ದೀರಾ? ಆನೆಗಳೆಲ್ಲ ಮೇವಿಗೋಸ್ಕರ ಹಳ್ಳಿಗಳು ಬಂದ್ಬಿಟ್ಟಿದೆ. ಸೊ ನಾನು ಸುಮಾರು ಗ್ರಾಂಟ್ ಮಾಡಿಸಿದ್ದೀನಿ. ರೈಲು ಇದನ್ನು ಗಾರ್ಡ್ ಮಾಡಲಿಕ್ಕೆ ಸುಮಾರು ಹಣನೂ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾನು ಫಾರೆಸ್ಟ್ ಅಫಿಷಿಯಲ್ಸ್ ಹತ್ರ ಮಿನಿಸ್ಟರ್ ಹತ್ರ ಮಾತಾಡಿದೆ. ಇದು ಅದು ರಿಲೀಸ್ ಮಾಡ್ತಾರೆ. ಇನ್ನೊಂದು ಕಿಲೋಮೀಟರ್ ಅಂತ ಇದ್ದಾರೆ. ಮೊನ್ನೆ ಒಂದು ಸಾವು ಕೂಡ ಆಗಿದೆ. ಹೌದು ಸರ್. ಚನ್ನಪಟ್ಟಣದಲ್ಲೂ ಭಾಳ ತೊಂದರೆ ಆಗ್ತದೆ. ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆದಮೇಲೆ ನೀರು ಕಡಿಮೆ ಆಗ್ತದೆ. ಜನಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ಒಂದು ವರದಿ ಬಂದಿದೆ. ಅದಕ್ಕೆ ಒಂದು ಸ್ವಲ್ಪ ರಿವ್ಯೂ ಮಾಡೋಣ ಅಂತೇಳಿ ನಾನು ಜೊತೆಗೆ ಟೊಯೋಟಾ ಅವರು ಇವತ್ತು 2 ವಾಹನಗಳನ್ನು ನಮ್ಮ ಜಿಲ್ಲೆಗೆ ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಪ್ರಾಣಿಗಳನ್ನು ಗುರುತಾಗಲಿಕ್ಕೆ ರಾತ್ರಿ ಹೊತ್ತು ಎಲ್ಲೆಲ್ಲಿ ಪ್ರಾಣಿಗಳು ಬರ್ತವೆ ಅಂತೇಳಿ ಅದಕ್ಕೆಲ್ಲ ರಿಮೋಟ್ಗಳನ್ನ ಇಟ್ಟು, ಕ್ಯಾಮ್ರಾಗಳನ್ನ ಇಟ್ಟು ಡ್ರೋನಲ್ಲಿ ಸರ್ವೆ ಮಾಡಿಸುವಂಥ ವ್ಯವಸ್ಥೆ. ಈಗಾಗಲೇ ಪ್ರಾಣಿಗಳ ಮೂವ್ಮೆಂಟ್ ಕೂಡ ಗೊತ್ತಾಗ್ತದೆ. ಅದಕ್ಕೆಲ್ಲ ಕ್ಯಾಮ್ರಾಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡಿದೆ. ಬೆಂಗಳೂರಿಗೆ ಹತ್ರ ಇದ್ದು ಕೂಡ ನಮ್ಮ ಸಂಗಮ ಈ ಕಡೆ ಬನ್ನೇರುಘಟ್ಟ ಎಲ್ಲ ಕೂಡ ಸ್ವಲ್ಪ ಹೊಂದ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಜಾಸ್ತಿ ಮೂವ್ಮೆಂಟ್ ಇದೆ. ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ 50-60 ಆನೆ ಒಂದೇ ಸತಿ ಟ್ರಾವೆಲ್ ಮಾಡೋಂಥದ್ದೆಲ್ಲ ಫೋಟೋಗಳೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ತೋರಿಸಿದ್ರು. ಸೊ ಇದ್ರ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಮತ್ತು ಪ್ರಗತಿ ಬಗ್ಗೆ ಏನೇನಾಗಿದೆ ಅಂತೇಳಿ ನಾನು 1 ವರ್ಷ 2 ವರ್ಷ 1.5 ವರ್ಷ ಮೇಲೆ ಆಯಿತು ಮೀಟಿಂಗ್ ಮಾಡಿ. ರೈಲ್ವೆ ಬ್ಯಾರಿಕೇಡಿಂಗ್ ಆಗಿಲ್ಲ ಅನ್ನೋಂಥದ್ದು ಒಂದೇ
ಒಂದೇ ಸತಿ ಆಗಲ್ಲ. ಇಡೀ ರಾಜ್ಯದಲ್ಲಿ ಇಂಪಾರ್ಟೆಂಟ್ ಇದೆ. ನಾವು ಈಗ ಸಾತೂರುಗಳೆಲ್ಲ ಹೆಚ್ಚು ಕಮ್ಮಿ ಮುಗಿಸಿದ್ದೀವಿ. ಸ್ವಲ್ಪ ಚಟ್ಮಂಡ್ ಆಗಬೇಕು, ಇನ್ನು ನಮ್ಮ ಕೋಡಳ್ಳಿ ಹೋಗ್ಲಿ ಕೂಡ ಆಗಬೇಕು, ಈ ಕಡೆ ಮಳವಾಡಿ ಹೋಗ್ಲಿನೂ ಆಗಬೇಕು. ಅದ್ರ ಬಗ್ಗೆ ಎಲ್ಲ ಮಾಡ್ತೀವಿ. ಬಜೆಟಲ್ಲೂ ಕೂಡ ಈ ಸತಿ ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಲ್ಲ, ಕೇಂದ್ರ ಫಾರೆಸ್ಟ್ ಮಿನಿಸ್ಟರ್ ಕರೆಸ್ತೀವಿ ಬರ್ತೀನಿ ಅಂತ ಈ ಕಡೆ ಕೇಳಿದ್ರು. ಸರ್ 15 ಒಳಗೆ ನಮ್ಮ ಜಿಲ್ಲೆಗೆ ಒಂದು ಶುಭ ಸುದ್ದಿ ಸಿಗುತ್ತೆ ಅನ್ನೋಂಥದ್ದು ಸರ್. ಸರ್ ಆದಂದ್ರೆ ಎಷ್ಟು ಬಂದ್ರಿಗೆ ಸರಿ 4 ಲಕ್ಷ ಒಟ್ಟು 5 ಲಕ್ಷ ತೆಗೆದು 4 ಲಕ್ಷ ಇವತ್ತು ಕೊಡ್ತೀವಿ, ಸೋಮವಾರ ಇನ್ನೊಂದು ಲಕ್ಷ ಕೊಡ್ತೀವಿ. ಆಮೇಲೆ 20,000 ರೂಪಾಯಿ ಇವ್ರಿಗೆ ಬಂದ್ಬಿಡ್ತೀವಿ. ಆಮೇಲೆ ತಿಂಗಳ ಒಂದು ಇವ್ರಿಗೆ 1,000 ರೂಪಾಯಿ ಪಗಾರ ಬರಂಗ್ ಮಾಡ್ತೀವಿ. 400 ರೂಪಾಯಿ ಅವ್ರಿಗೆ ಬರಂಗ್ ಮಾಡ್ತೀವಿ. ಗೃಹಲಕ್ಷ್ಮಿ ಒಂದು 2,000 ಬರ್ತೈತೆ, 4,500 ಬರಂಗ ಮಾಡ್ತೀವಮ್ಮ. ಏನು ದೇವ್ರ ಇಚ್ಛೆ ಅದು ಏನು ಜೀವನ ಒಂದು ಎಕರೆ ನಾವು ಎಲ್ಲಾ ಕಷ್ಟಕ್ಕೆ ಇವ್ರ ಜೊತೆಗೆ ನಂಗೆ ಆದ ತಕ್ಷಣ ಇವ್ರು ಫೋನ್ ಹಚ್ಚಿದ್ರು. ನಾ ಬೆಂಗಳೂರಿನಾಗ ಇದ್ದೆ, ನಾನು ನಿನ್ನೆ ಬರಾಕಿದ್ದೆ, ಫೋನ್ ಮಾಡಿ ಫೋಟೋ ಹಾಕಿದ್ರೆ ನಿನ್ನೆ ಬರಾಕಿದ್ವಿ ನಾವು ಬರಲಿ ಮಟ್ಟ ಎಬ್ಬಿಸ್ಬಿಟ್ಟಿದ್ರು. ಮತ್ತೆ ಇವತ್ತು ಯಾಕ್ರಿ ಚೆಕ್ ರೆಡಿ ಮಾಡ್ಕೊಂಡು DC ಮಾತಾಡಿ ನಾಳೆ ರಜೆ ಇದ್ರು ರೊಡ್ಡಿಲ್ಲ ನಾವು ಹೋಗಿ ಕೊಟ್ಟು ಇಲ್ಲ ಅಂದ್ರೆ ಇವ್ ತಿಂಗಳಿಗೆ ತೆಗಿಬೇಕ್ರಿ. ಅವ್ರ ಇಲಾಖೆಯವರು ಲಗನ್ ಮಾಡಿದ್ರು ಸರ್. ಮಾಸ್ಟರ್ ಪ್ರಿಪೇರ್ ಸರ್ ಇವರು ನಿಂತ್ಕೊಂಡು ಇದು ಬರೆಸ್ಕೊಂಡು ತೊಗೊಂಡ ಇದು ಮಾಡಿ ಇಮಿಡಿಯೇಟ್ಲಿ ಮಾಡಿ ಏನ್ ಚಿಂತೆ ಮಾಡ್ಬೇಡ್ರಮ್ಮ. ನಾವು ಅದೇ ದೇವ್ರ ಇಚ್ಛೆ ಏನು ಮಾಡಕ್ ಪಾಪ. ಇನ್ನೊಂದು ಸಣ್ಣವಾದಂಗೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.